ನಮಸ್ಕಾರ ಬೈ. ಎಲ್ಲರೂ ಆರಾಮದಾರ ಅನ್ಕೊಂಡಿನಿ. ನಾ ಮಾತ್ರ ಕಿಚ್ಚು ಕೈಕೇರಿದ್ವಿ. ಎಲ್ಲ ಮಸ್ತ್ ನಡೆದೈತಿ, ಏನೇನೋ ಪ್ರಾಬ್ಲಮ್ ಇಲ್ಲ. ಎಲ್ಲ ದೇವರ ಆಶೀರ್ವಾದದಿಂದ ತೀರ್ಕೊಟ್ಟಾನ ಬೈ, ನಡೆದೈತಿ. ಏನಿಲ್ಲ ಬೈ, ಭಾಳ ದಿನ ಆಯ್ತು ನಿಮ್ಗೆ ಕುವೈತ್ ನೋಟ್ಸ್ ಹೆಂಗಿರ್ತಾವ ಮತ್ತು ಕರೆನ್ಸಿ ಹೆಂಗಿರ್ಬೇಕಂತ ತೋರಿಸ್ಬೇಕಂತೇಳಿ ಭಾಳ ಇತ್ತು. ಬಟ್ ಟೈಮ್ ಸಿಕ್ಕಿರಲಿಲ್ಲ. ಇವತ್ತಕ್ಕೆ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡತ್ತೀನಿ ಬೈ. ಸ್ಟೇಡಿಯಂ ಆಗಿರಿ ಬೈ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲ ಹೆಂಗಿರ್ತೈತೆ ಅಂತ ತಿಳ್ಕೊರಿ ಬೈ. ಮತ್ತು ಆಮೇಲೆ ಫೋಟೋ ಇಲ್ಲಿ ಮ್ಯಾಗ್ ಬರ್ತೈತೆ ಬೈ, ನೋಡ್ಕೊರಿ. ಕಾಯಿನ್ ಫೋಟೋ ಮತ್ತು ನೋಟ್ ಹೆಂಗೆ ಫೋಟೋ ಇರ್ತದೆ ಅಂತೇಳಿ ಕೈಯಾಗೂ ನಾನು ತೋರಿಸ್ತೀನಿ. ಬಟ್ ಆದ್ರೂ ಡೀಟೇಲ್ ಆಗಿ ಕಾಣುತ್ತೆ ಬೈ, ನೋಡ್ರಿ ಅಂತ ಹೇಳಿದ್ದೀನಿ. अच्छा ठीक है. ಫಸ್ಟ್ ಬರ್ತೈತೆ ಬೈ, ಕುವೈಟ್ನಾಗ ನಾವು ದಿನಾರ್ ಅಂತ ಕರೆನ್ಸಿ ಅಂತ ಕರಿತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಂತ ಬಂತಂದ್ರೆ INR ರುಪೀಸ್ ಅಂತ ಕರಿತೀವಿ ನಾವು. ಸೊ ಹಂಗೆ ಕುವೈತದ ನಾವು ದಿನಾರ್ ಅಂತ ಕರಿತೀವಿ, ಕುವೈತಿ ದಿನಾರ್ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಹೆಚ್ಚು KD ಅಂತ ಕರಿತೀವಿ ನಾವು. ಸೊ ಫಸ್ಟ್ ಕುವೈತದ ಕಾಯಿನ್ ಬರ್ತದೆ 5 ಫಿಲ್ಸ್ ಬರ್ತದೆ ಬೈ. ಇದಕ್ಕೆ ನಾವು ಯಥೇಚ್ಛವಾಗಿ ಇಂಡಿಯಾದ ಅರೌಂಡ್ ಇವತ್ತಿನ ರೇಟಿನ ಹೇಳ್ತೀನಿ ಬೈ, ಎಕ್ಸಾಕ್ಟಾಗಿ 1.49 ಐತಿ. ಅಂದ್ರೆ ₹100 ಐತಿ ಬೈ. ಅರೌಂಡ್ ಒಂದು ಚಾಕ್ಲೇಟ್ ಬರ್ತೈತೆ ಬೈ ತಿನ್ನಾಕ ಬೈ, ಇಂಡಿಯನ್ ರುಪೀಸ್ನಾಗಿದೆ. ಆಮೇಲೆ ನೆಕ್ಸ್ಟ್ ಕಾಯಿನ್ ಬರ್ತೈತೆ ಬೈ ಈಗ 10 ಫಿಲ್ಸ್ ಬೈ. 10 ಫಿಲ್ಸ್ ಅಂತಂದ್ರೆ ಇವತ್ತಿನ ರೇಟಿಗೆ ಪ್ರಕಾರಪ್ಪ ಅಂತಂದ್ರೆ ₹3 ಬೈ. ₹3 ಇದಕ್ಕೆ ನಾವು ಎಕ್ಸಾಕ್ಟಾಗಿ ಹೇಳ್ತೇವೆ ಇಂಡಿಯನ್ ರುಪೀಸ್ನಾಗ ಅಂತೇಳಿ. ಮತ್ತು ನೆಕ್ಸ್ಟ್ ಕಾಯಿನ್ ಬರ್ತೈತೆ ಬೈ 20 ಫಿಲ್ಸ್ ಬೈ, 20 ಫಿಲ್ಸ್ ಅಂತ ಕರಿತೀವಿ ನಾವು. 20 ಫಿಲ್ಸ್ಪ ಅಂತಂದ್ರೆ ಇದೊಂದು ಅರೌಂಡ್ ₹6 ಬೈ, ಇಂಡಿಯನ್ ರುಪೀಸಿಗೆ ₹6 ಕನ್ವರ್ಟ್ ಆಕೈತಿ. ನೆಕ್ಸ್ಟ್ ಕಾಯಿನ್ ಬರ್ತೈತೆ ಬೈ 50 ಫಿಲ್ಸ್. ಇದು ಅರೌಂಡ್ ಒಂದು ಇಂಡಿಯಾದ ₹15 ಬರ್ತೈತೆ ಬೈ. ₹15ದಾಗ ಮೇ ಬಿ ಇಂಡಿಯಾದಾಗ ಒಂದು ಸಮೋಸ ಬರ್ತೈತೆ ಬೈ ಮತ್ತು ಚಹಾ ಬರ್ತೈತಿ. ಬಟ್ ಅದಕ್ಕೆ ಕುವೈತ್ನಾಗ ಈ 50 ಫೀಲ್ಸ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಬಡವ್ರು ಅದಾರ ಬೈ, ಅವ್ರಿಗೆ 50 ಫೀಲ್ಸ್ ಸಹ ಗೊತ್ತಿರಂಗಿಲ್ಲ. ಸೊ ಈ 50 ಫೀಲ್ಸ್ ಅಲ್ಲಿ ಕುವೈತ್ ಒಳಗೆ ಕಬೂಸ್ ಬರ್ತೈತೆ ಬೈ. ಕಬೂಸ್ ಅಂತಂದ್ರೆ ಚಪಾತಿ ಟೈಪ್ ರೋಟಿ ಬೈ. ರೋಟಿ ಈ 50 ಫೀಲ್ಸ್ ಒಳಗೆ ಬರ್ತೈತೆ ಬೈ. ಯಾಕಪ್ಪ 50 ಫೀಲ್ಸ್ ರೋಟಿ ಬರ್ತೈತಿ ಇಷ್ಟು ಕಮ್ಮಿ ರೊಕ್ಕದಾಗ ಅಂತೇಳಿ ನೀವು ಅನ್ಕೋಬಹುದು. 50 ಫೀಲ್ಸ್ ಒಳಗೆ ಯಾಕೆ ರೋಟಿ ಕೊಡತ್ತಾನಪ್ಪ ಅಂತಂದ್ರೆ ಅದು ಆ್ಯಕ್ಚುಲಿ ಹಿಸ್ಟ್ರಿ ಇತ್ತು ಬೈ. ಇಲ್ಲಿ ಹಳೆ ಕಾಲನಾಗ ರಾಜ ಏನು ಮಾಡಿದ್ಪ ಅಂತಂದ್ರೆ ಯಾರೂ ಉಪವಾಸ ಬೀಳಬಾರ್ದು ಅಂತ ಹೇಳಿ, ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರು ಒಂದು ಹೊತ್ತು ಊಟ ಇಲ್ಲದ ಉಪವಾಸ ಬೀಳಬಾರ್ದು ಅಂತೇಳಿ ಈ 50 ಫೀಲ್ಸಿಗೆ ಅವ ಕಬೂಸ್ ಅನ್ನೋ ಒಂದು ರೋಟಿಯನ್ನು 50 ಫೀಲ್ಸಿಗೆ ಕೊಟ್ಟ ಅಷ್ಟೇ ಎಲ್ಲರಿಗೂ. ಸೊ ಅಂದ್ರೆ ಏನು ಅವ ಹೇಳಿದೇನಪ್ಪ ಅಂದ್ರೆ ಇನ್ನೂ ಮಟನೂ ಕೂಡ ಆ ರೇಟ್ 50 ಫೀಲ್ಸನ ಐತಿ. ಅದು ರೂಲ್ಸ್ ಐತಿ ಇಲ್ಲಿ. ಎಷ್ಟೋ ಮುಂದೆ ಹೋದ್ರ ಫ್ಯೂಚರ್ ಆಗಲಿ ಬಿಡ್ಲಿ ಗೊತ್ತಿಲ್ಲ, ಆ ರೋಟಿ ಮಾತ್ರ 50 ಫೀಲ್ಸಿಗೆ ಸಿಗ್ಬೇಕು. ಯಾಕಪ್ಪ ಅಂದ್ರೆ ರಾಜ ಮಾಡಿದ ರೂಲ್ಸ್ ಅದ. ಯಾಕಂದ್ರೆ ಯಾರು ಕೂಡ ಒಂದು ಹೊತ್ತು ಉಪವಾಸ ಬೀಳ್ಬಾರ್ದು ಅನ್ನೋದು ಆ ರಾಜ ಅನ್ನೋ ಒಂದು ಇಂಟೆನ್ಷನ್. ಸೊ ಇದು 50 ಫೀಲ್ಸ್ನಾಗ ಇಲ್ಲಿ ರೋಟಿ ಬರ್ತದೆ. ಸೊ ಇನ್ನು ನೆಕ್ಸ್ಟ್ ನಾವು 100 ಫೀಲ್ಸ್ ಹೋಗೋದು ಬೈ. 100 ಫೀಲ್ಸ್ಪ ನಿಮ್ಗೆ ಗೊತ್ತೈತಿ ಯಾರಿಗೂ ಅರೌಂಡ್ ಒಂದು ₹30 ₹30ದಾಗ ಇಂಡಿಯಾದಾಗ ಒಂದು ಚಾ ಮತ್ತು ಒಂದು ಸಮೋಸ ತಿನ್ಬೋದು ಬೈ, ಮತ್ತು ಕಚೋರಿ ತಿನ್ಬೋದು. ನಮ್ಮ ಬೆಳವಣಿಗೆ ಯಥೇಚ್ಛವಾಗಿ ನಾವು ಕಚೋರಿ ತಿಂತೀವಿ. ಸೊ ₹20 ಒಂದು ಕಚೋರಿ, ₹10 ಒಂದು ಚಾಯ್. ಸೊ ಈ 100 ಫೀಲ್ಸ್ನಾಗ ನಾವು 2 ಐಟಮ್ ತಿನ್ಬೋದು. ಬಟ್ ಅದ ಕುವೈತ್ನಾಗ ಅವನು 100 ಫೀಲ್ಸಿಗೆ ಬರೀ ಒಂದು ಕಪ್ ಚಹಾ ಕೊಡ್ತಾರೆ. ಏನು ಹೇಳ್ತೀವಿ ನಮ್ಮ ರೋದನೆ ಕನ್ನಡ ಬೈ, ಅವನ ಕೆಟ್ಟ ಅನ್ಸೋಡ್ತೈತಿ ಬೈ. साला ये दुख का खत्म नहीं होता बे. ನೆಕ್ಸ್ಟ್ ಬರ್ತೈತೆ ಬೈ ಕುವೈತ್ನಾಗಪ್ಪ ಅಂತಂದ್ರೆ ನಾವು ನೋಟ್ಸ್ ಕಟ್ಟಕ್ಕೆ ಹೋಗ್ಬೇಕು. ಕಾಯಿನ್ಸ್ ಎಲ್ಲ ಕಂಪ್ಲೀಟ್ ಆಗಿರ್ಬೋದು. ಇನ್ನು ನೋಟ್ಸ್ ಅಂತ ಬಂತಂದ್ರೆ ರೂಬಾ ಬರ್ತೈತಿ ಬೈ. ರೂಬಾ ಫಸ್ಟ್ ಕುವೈತ್ ನೋಟ್ ಒಳಗೆ ಬರೋದು ಸಣ್ಣ ನೋಟ್ ಅಂದ್ರೆ ರೂಬಾ ಅಂತ ಕರಿತೀವಿ ನಾವು. ರೂಬಾ ಅಂದ್ರೆ ಏನಪ್ಪ ಅಂದ್ರೆ 750 ಫೀಲ್ಸ್ ಬೈ. 750 ಫೀಲ್ಸ್ ಅರೌಂಡ್ ಇಂಡಿಯಾದ ₹75 ಆಗುತ್ತೆ ಬೈ. ₹75 ಅಂತಂದ್ರೆ ನಾವು ನಮ್ಮ ಬೆಳವಣಿಗೆ ಊಟ ಮಾಡ್ಬೋದು ಬೈ. ₹50 ಕೊಡ್ತಂಬ ಊಟ ಕೊಡ್ತಾರೆ ನಮ್ಮ ಊರಾಗ ಬೈ. ₹75 ಒಂದು ಪದ್ದಸರಿ ಒಂದು ಊಟ ಮಾಡಿ ಚಹಾ ಸಕರ್ ಕುಡಿಬೋದು ಬೈ ನಮ್ಮ ಊರಾಗ ನಾವು ಈ 250 ಫೀಲ್ಸ್ನಾಗ. ಬಟ್ ಅದ ನಾವು ಈ 250 ಫೀಲ್ಸ್ನಾಗ ಚಹಾ ಬಜಿ ತಿನ್ಬೋದು ಬೈ ಅಟ್ಟೆ. ಅದು ಬಜಿ 2 ಪೀಸ್ ಕೊಡ್ತಾರೆ ಬೈ. ನಾವು ನಮ್ಮ ಊರಾಗ ₹75 2 ಪ್ಲೇಟ್. ಏನು ಹೇಳ್ತೀವಿ ಬೈ. ಆಮೇಲೆ ನೆಕ್ಸ್ಟ್ ಬರ್ತೈತಿ 500 ಫೀಲ್ಸ್. ಈ 500 ಫೀಲ್ಸ್ ಅಂತ ಇಂಡಿಯಾದಾಗ ಅರೌಂಡ್ ₹150. ₹150 ನಿಮ್ಗೆ ಗೊತ್ತೈತಿ ನೀವೇನೇನು ತೊಗೋಬೋದಪ್ಪ ಅಂತೇಳಿ. ಪದ್ದಸರಿ ಊಟ ಮಾಡಿ ಚಹಾ ಕುಡಿದು ಮತ್ತು ರಾತ್ರಿನೂ ಊಟ ಮಾಡೋಕೆ ರೊಕ್ಕ ಇಟ್ಕೊಂಡು ₹150 ನಾವು ಒಂದು ದಿವಸ ತೆಗಿಬೋದು. ಬಟ್ ಈ ನ್ಯೂಸಲ್ಲಿ ನೀವು ಅರ್ಧಂಬರ್ಧ ಹೊಟ್ಟೆ ತುಂಬಿಸ್ಕೋಬೇಕು. ಹೆಂಗಪ್ಪ ಅಂತಂದ್ರೆ ಈಗ ನಂದ ಹೇಳ್ತೀನಿ ಕೇಳ್ರಿ. ಇದ್ರೊಳಗೆ 4 ಪರೋಟ
ಪ್ಲಸ್ ಮಿಕ್ಸ್ಡ್ ಬಾಜಿ ಕೊಡ್ತಾನೆ ಬೈ. ಮಿಕ್ಸ್ ಸಬ್ಜಿ ಬಾಜಿ ಕೊಡ್ತಾನೆ, ಅಷ್ಟು ತಿನ್ಬೋದು ಬೈ. ಅಂದ್ರೆ ಒಂದು ಹೊತ್ತಿಂದ ಊಟ ಮಾಡ್ಬೋದು ಈ 5 ರೂಪೀಸ್ನಾಗ ಬೈ. ಹಂಗೆ ನೆಕ್ಸ್ಟ್ ನೋಟ್ ಬರ್ತೈತೆ ಬೈ 1 KD. ಸೊ ಇದು ಇಂಡಿಯಾದ 298 ರೂಪಾಯಿ ಅಂತ ಕರಿತೀವಿ ನಾವು. ಇವತ್ತಿನ ರೇಟ್ ಇದೆ 798 ರೂಪಾಯಿ. ಸೊ 7 ರೂಪಾಯಿ ಕಮ್ಮಿ 300 ರೂಪಾಯಿ. 300 ರೂಪಾಯಿದಾಗ ನಮ್ಮ ಕಡೆ ಹೆಚ್ಚೆಚ್ಚುವ ಸಾಮಾನು ಬರ್ತಾವೆ. ಅರೌಂಡ್ ಉಳ್ಳಾಗಡ್ಡಿ ಬರ್ತೈತೆ, ಟಮಾಟಿ ಬರ್ತೈತೆ, ಆಮೇಲೆ ಅಕ್ಕಿ ಎಲ್ಲ ಬರ್ತೈತಿ. ಬಟ್ ಇಲ್ಲಿ 1 KD ಒಳಗೆ ಇಲ್ಲಿ ಸ್ಟಾರ್ಟ್ ಆಗೋ ಸಾಮಾನುಗಳು 1 KD ಇಂದವೆ. ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಸ್ವಸ್ಥ ಅದಾವು, ಹಂಗಂತಲ್ಲ. ಬಟ್ ಅಕ್ಕಿ ತೊಗೊಳೋದ್ರ ಗಾಂಧಿನಿ ಗಿಂದಿನಿ ತೊಗೊಳತ್ತಂದ್ರೆ 1 KD ಮ್ಯಾಗ ಬೈ. ಯಾವುದು 1 KD ತೆಳಗೆ ಯಾವುದೂ ಇಲ್ಲ. ಸೊ ಇದು 1 KD. ನೆಕ್ಸ್ಟ್ ಬರ್ತೈತೆ ಬೈ 5 KD, 5 KD ಅಂತ ಕರಿತೇವೆ ನಾವು ಇದನ್ನ. ಈ 5 KD ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 1500 ರೂಪಾಯಿ ಬೈ. ಸೊ 1500 ರೂಪಾಯಿದಾಗ ನೀವು ಅರೌಂಡ್ 15 ದಿವಸ ಸಂತಿ ಮಾಡ್ಬೋದು ಇಂಡಿಯಾದಾಗ. ಸೊ ಮಿಡ್ಲ್ ಕ್ಲಾಸ್ ಅಂದ್ರೆ ನನ್ನಂಥ ಜನಕ್ಕೆ ಒಂದು 1500 ರೂಪಾಯಿದಾಗ ನಾವು ಆಲ್ಮೋಸ್ಟ್ ಎಲ್ಲ ಮುಗಿದ್ಬಿಡ್ತೈತೆ ಬೈ. ಸೊ ಬಟ್ ಇದು 1500 ರೂಪಾಯಿ ಕುವೈತ್ನಾಗ ನಾನು ಕರೆನ್ಸಿ ಹಾಕ್ಸಾತೈತೆ. ಏನು ಪರಿಸ್ಥಿತಿ ಹೇಳ್ತೀವಿ ಇವನು ನಮ್ಮ ಭಾರತ್ನಾಗ ಆದ್ರೆ 200 ರೂಪಾಯಿ 3 ಹೋಗ್ತೈತೆ ಕರೆನ್ಸಿ ಇರೋದು. ಬಟ್ ಇಲ್ಲಿ ಕುವೈತ್ನಾಗ ನಾನು 5 KD 1 ತಿಂಗಳಿಗೆ ಕರೆನ್ಸಿ ಹಾಕಿಸ್ತೇನೆ. ಈಗ ಮಾತಾಡ್ಬೇಕಲ್ಲ ಮನೆಯವ್ರ ಜೊತೆ ಆಗಲಿ ದೋಸ್ತರ ಜೊತೆ ಆಗಲಿ ಹಂಗ ಮಾತಾಡ್ಬೇಕಲ್ಲ ಎಲ್ಲಾರ ಜೊತೆ ಮಾತಾಡ್ಕೊಂಡಿರ್ಲಿಕ್ಕಂದ್ರೆ ಮತ್ತೆ ಬೈತಾರು. ನೋಡು ಊರು ಓದ್ತಿದ ಬೇರೆ ಊರಿಗೆ ಹೋಗಿ ಸೊಕ್ಕ ಬಂದೈತಿ ಇವಾಗ ಫೋನ್ ಹಚ್ಚಾಗಿಲ್ಲ ಬರಾಗಿಲ್ಲ ಅಂತೇಳಿ ಹಂಗೆ ಮಾತಾಡ್ಬೇಕಂದ್ರೆ 5 KD ಖರ್ಚು ಮಾಡಿ ಕರೆನ್ಸಿ ಹಾಕಿಸ್ಬೇಕು. ಸೊ 1500 ರೂಪಾಯಿ ಇಂಡಿಯಾದಲ್ಲಿ. चले एक काम कर 200 रुपए दे और 50 रुपए काट ओवर एक्टिंग के वजह. ನೆಕ್ಸ್ಟ್ ಬರ್ತೈತೆ ಬೈ 10 KD ಬೈ. 10 KD ನಮ್ಮ ಊರಾಗ 10 ರೂಪಾಯಿ ನೋಟ್ ಇದ್ದಂಗೆ ಐತೆ ಬೈ. ಬಟ್ ಈ ನೋಟಿನ ವ್ಯಾಲ್ಯೂ ಇಲ್ಲಿ 3000 ರೂಪಾಯಿ ಇದೆ. ಈ ಒಂದು ನೋಟ 10 ರೂಪಾಯಿ ಕಾಣೋ ನೋಟ 3000 ರೂಪಾಯಿ ಬೈ ಕುವೈತ್ನಾಗ. ಈ 10 KD ಒಳಗೆ ನಾವು ಆರಾಮಾಗಿ ಸಂತಿ ಮಾಡ್ಬೋದು ಬೈ. ಈಗ ನಾನು 1 ತಿಂಗಳು ಸಂತಿ ನೋಡ್ಬೇಕು. 10 KD ಒಳಗೆ ನಾನು ನಾನು 1 ತಿಂಗಳು ಸಂತಿ ಮಾಡ್ತೀನಿ. ನಾನು ಮ್ಯಾಗಿಂದೇನು ಬೇರೆ ಖರ್ಚು ಐತಲ್ಲ ಅದು ಬೇರೆ. ಟೋಟಲಾಗಿ 15-20 KD ಆಗುತ್ತೆ ನಂದು. ಬಟ್ 1 KD 10 KD ಒಳಗೆ ನಾನು ತಿಂಗಳ ಸಂತಿ ಮಾಡ್ತೀನಿ ಬೈ. ಇದು 10 KD ಬೈ 3000 ರೂಪಾಯಿ. ನಮ್ಮ ಊರಾಗಿಂದ 1 ತಿಂಗಳು ಸಂತಿ ನಾವು ಅರೌಂಡ್ ಫ್ಯಾಮಿಲಿ ಎಲ್ಲ ತಿಂತೀವಿ ನಾವು. ಬಟ್ ಇಲ್ಲಿ ನಾವು 3000 ರೂಪಾಯಿ ತಿನ್ನತ್ತೀವಿ ಬೈ. ಏನು ಕೇಳ್ತೀರಿ ಬೈ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ನೆಕ್ಸ್ಟ್ ಕುವೈತದ ಹೈಯೆಸ್ಟ್ ನೋಟ ದೊಡ್ಡದ ನೋಟ ಇದು ಒಂದೇ ನೋಟ್ ಲಾಸ್ಟ್ ಐತಿ 20 KD ಅಂತ ಕರಿತೀವಿ ಬೈ ಅದನ್ನು. ಈ 20 KD ಮೇಲೆ ಕುವೈತ್ನಾಗ ಯಾವ ನೋಟ್ ಕೂಡ ಇಲ್ಲ. ಇಷ್ಟೇ ಕುವೈತಲ್ಲಿರುವ ನೋಟು ಇದೇ 20 KD ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 6000 ರೂಪಾಯಿ ಐತೆ ಬೈ. 6000 ರೂಪಾಯಿ ಇಂಡಿಯಾ ರೇಟಿಗೆ ಈ ನೋಟ್ ಬೈ. 6000 ರೂಪಾಯಿ ಒಂದು ನೋಟ ಇಡ್ಬೇಕು ಬೈ. 6000 ರೂಪಾಯಿದಾಗ 3 ತಿಂಗಳು ಸಂತಿ ಮಾಡ್ತೇನೆ ಬೈ ನಮ್ಮ ಊರಾಗ ನಾನು. ಬಟ್ ಇಲ್ಲಿ ತಿಂಗಳ ಇಟ್ಟು ಖರ್ಚು ಐತೆ ಬೈ ನನಗೆ 6000 ರೂಪಾಯಿ ತಿಂಗಳ ಖರ್ಚು ಆಗೈತೆ ನಾನು. 15 KD ಊಟದ ಹೋಗ್ತೈತಿ, 5 KD ಕರೆನ್ಸಿ ಹೋಗ್ತೈತಿ. ಸೊ ಟೋಟಲಾಗಿ 20 KD ಬೈ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಇಷ್ಟು ಬೈ ಕುವೈತದ ಕರೆನ್ಸಿಗಳು ಇಷ್ಟ ಅದಾವು, ಜಾಸ್ತಿ ಇಲ್ಲ ಕುವೈತ್ನ ಕರೆನ್ಸಿಗಳು. ಸೊ ಇಷ್ಟ ನಿಮ್ಗೆ ಹೇಳ್ಬೇಕಾಗಿತ್ತು ಬೈ. ಮತ್ತು ನೋಟ್ಸ್ ಹೆಂಗಿರ್ತಾವ ಅಂತ ನಿಮ್ಗೆ ತೋರಿಸ್ಬೇಕಾಗಿತ್ತು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮತ್ತು ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು.